ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜಳ್ಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ 2026ರ ಜೂನ್ ತಿಂಗಳ ಪ್ರಚಲಿತ ಘಟನೆಗಳ ಕುರಿತು ಸುಮಾರು 20 ಬಹುಮುಖ್ಯವಾದ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ. ಮೊದಲನೇ ಪ್ರಶ್ನೆ. ನೀವೆಲ್ಲ ನೋಡ್ತಿದ್ರೆ ಏನಿದೆ, ಜೂನ್ 5ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ವಿಶ್ವ ಜಲ ದಿನ ಮಾರ್ಚ್ 22. ಇದಲ್ಲ. ವಿಶ್ವ ಪರಿಸರ ದಿನ, ವಿಶ್ವ ಆರೋಗ್ಯ ದಿನ, ವಿಶ್ವ ಭೂ ದಿನ. ಇವು ಎರಡೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸರಿಯಾದಂಥ ಉತ್ತರ. ಒಂದನೇ ಪ್ರಶ್ನೆಗೆ ಬಿ ಸರಿಯಾದಂಥ ಉತ್ತರ. ನೋಡ್ರಿ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ. ಜೂನ್ 21ರಂದು ಆಚರಿಸುವ ಅಂತಾರಾಷ್ಟ್ರೀಯ ದಿನ ಯಾವುದು? ವಿಶ್ವ ಯೋಗ ದಿನ, ವಿಶ್ವ ವಿಜ್ಞಾನ ದಿನ ಅಲ್ಲವೇ ಅಲ್ಲ, ವಿಶ್ವ ಆಹಾರ ದಿನ ಅಲ್ಲ, ವಿಶ್ವ ಶಿಕ್ಷಣ ದಿನನಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವಿಶ್ವ ಯೋಗ ದಿನಾಚರಣೆ. ಎರಡನೇದು ಎ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ, ಜೂನ್ 26ರಲ್ಲಿ ಭಾರತದ GDP ಬೆಳವಣಿಗೆ ಅಂದಾಜನ್ನು 6.6ಕ್ಕೆ ಹೆಚ್ಚಿಸಿದ ಸಂಸ್ಥೆ ಯಾವುದು? ಮೂರನೇ ಪ್ರಶ್ನೆ, IMF, ಇಂಡಿಯನ್ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್, ವಿಶ್ವ ಬ್ಯಾಂಕ್, WTO, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ನೆನ್ಪಿಟ್ಕೋಬೇಕು. ADB ಏನಿದೆಯಲ್ಲ, ಇದ್ರ ಕೂಡ ನೆನ್ಪಿಟ್ಕೋಬೇಕು. ನೋಡ್ರಿ, ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಇಲ್ಲಿದೆ ನೋಡ್ರಿ, ವಿಶ್ವ ಬ್ಯಾಂಕ್ ಏನಿದೆಯಲ್ಲ, ಇದು ವಿಶ್ವ ಬ್ಯಾಂಕ್ ಏನು ಮಾಡುತ್ತೆ? GDP ದರವನ್ನು 6.6ಕ್ಕೆ ಹೆಚ್ಚಿಸಿದಂಥ ಸಂಸ್ಥೆ. ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ನೋಡ್ರಿ, ನಾಲ್ಕನೇ ಪ್ರಶ್ನೆ ಏನಿದೆ. ನಾಲ್ಕನೇ ಪ್ರಶ್ನೆ ಇದು ನೆನಪಿರಲಿ. ಕ್ವಶನ್ ನಂಬರ್ 4. 2026ರ ಪ್ರಥಮ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು ಅಂತ ಕೇಳೋಣ. ನಾಲ್ಕನೇ ಪ್ರಶ್ನೆ ಉತ್ತರ ಚೀನಾ, ಜಪಾನ್, ಭಾರತ, ಅಮೇರಿಕಾ. ಯಾವುದು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ? ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ 2026ರ ಪ್ರಥಮ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಆಪ್ಷನ್ ಸಿ ಇದೆ ನೋಡ್ರಿ, ಭಾರತ. ನೆನ್ಪಿಟ್ಕೋಬೇಕು. ಮುಂದಿನ ಪ್ರಶ್ನೆ, ಇದು ಪ್ರಶ್ನೆ ಸಂಖ್ಯೆ 5 ಆಗಿರುತ್ತೆ. ಕ್ವಶನ್ ನಂಬರ್ 5 ಇದು. ಜೂನ್ 2026ರಲ್ಲಿ ಮರು ನೇಮಕಗೊಂಡ RBI ಉಪ ಗವರ್ನರ್ ಯಾರು ಅಂತ ಕೇಳ್ತಾರೆ. ಶಕ್ತಿಕಾಂತ್ ದಾಸ್, ಎಂ ರಾಜೇಶ್ವರನ್ ರಾವ್, ಟಿ ರವಿಶಂಕರ್, ಪಿ ಜನಕಿ ರಾಮನ್. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? 2026ರಲ್ಲಿ ಮರು ನೇಮಕಗೊಂಡ RBI ಉಪ ಗವರ್ನರ್ ಯಾರು ಅಂತ ಹೇಳಿದ್ರೆ ಆಪ್ಷನ್ ಡಿ ಇದೆ ನೋಡ್ರಿ, ಪಿ ಜಾನಕಿ ರಾಮನ್ ಅಲ್ಲ, ಅದು ಜನಕಿ ರಾಮನ್ ಆಗಿದೆ. ಒಂದ್ಸಲ ಚೆಕ್ ಮಾಡ್ಕೊಂಡು ಗೂಗಲಲ್ಲಿ ಕರೆಕ್ಟಾಗಿ ಸಿಗುತ್ತಾ. ಇದು ಪ್ರಿಂಟ್ ಮಿಸ್ಟೇಕ್ ಆಗಿದೆನೋ ಏನೋ. ಜಾನಕಿ ರಾಮನ್ ಅಥವಾ ಜನಕಿ ರಾಮನ್ ಅಂತ ಇದೆ. ಓಕೆ, ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ನೋಡ್ರಿ, ಆರನೇ ಪ್ರಶ್ನೆ ಇದು. ಕ್ವಶನ್ ನಂಬರ್ 6. ನೀತಿ ಆಯೋಗ ಬಿಡುಗಡೆ ಮಾಡಿದ ನೀತಿ ಆಯೋಗದ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಕೇಳ್ತಾರೆ. ನೀತಿ ಆಯೋಗ ಬಿಡುಗಡೆ ಮಾಡಿದ ವರದಿ ಹೆಸರು ಏನು ಅಂತ ಹೇಳೋದು. ವರದಿ ಹೆಸರು ಯಾವುದು? ಇಂಡಿಯನ್ ಮಿಷನ್, ಟ್ರೇಡ್ ವಾಚ್ ಕ್ವಾರ್ಟರ್ಲಿ, ಆರ್ಥಿಕ ಸಮೀಕ್ಷೆ, ಇಂಡೆಕ್ಸ್ ವರದಿ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ನೀತಿ ಆಯೋಗ ಬಿಡುಗಡೆ ಮಾಡಿದ ವರದಿ ಹೆಸರು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, ಟ್ರೇಡ್ ವಾಚ್ ಕ್ವಾರ್ಟರ್ಲಿ. ಇದು ನೀತಿ ಆಯೋಗ ಬಿಡುಗಡೆ ಮಾಡಿದ ವರದಿಯ ಹೆಸರು. ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಏಳನೇ ಪ್ರಶ್ನೆ ಏನಿದೆ. ಏಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡೋಣ. ಜೂನ್ 2026ರಲ್ಲಿ ಭಾರತದೊಂದಿಗೆ ಸ್ಟಾರ್ಟ್ಅಪ್ ಸಹಕಾರವನ್ನು ವಿಸ್ತರಿಸಿದ ದೇಶ ಯಾವುದು? ಜರ್ಮನಿ, ಫ್ರಾನ್ಸ್, ಜಪಾನ್, ಆಸ್ಟ್ರೇಲಿಯಾ.
ಯಾವುದು 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ? ಆಪ್ಷನ್ ಬಿ ಏನಿದೆ ನೋಡ್ರಿ, ಫ್ರಾನ್ಸ್. ಫ್ರಾನ್ಸ್ ಏನ್ ಮಾಡುತ್ತೆ, ಭಾರತದೊಂದಿಗೆ ಸ್ಟಾರ್ಟ್ಅಪ್ ಸಹಕಾರವನ್ನು ವಿಸ್ತರಿಸಿದ ದೇಶ 2026ರಲ್ಲಿ. ನೆಕ್ಸ್ಟ್ 8ನೇ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 8 ಇದು. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜೂನ್ 5. ನೆಕ್ಸ್ಟ್ 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಏನಿದೆ ನೋಡ್ರಿ, ಜೂನ್ 2026ರಲ್ಲಿ ಭಾರತದ ಆರ್ಥಿಕತೆ ಕುರಿತು ಉತ್ತಮ ಬೆಳವಣಿಗೆ ನಿರೀಕ್ಷೆ ವ್ಯಕ್ತಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳ್ಯಾರ ಅವರು. ಯಾವುದು? 9ನೇ ಪ್ರಶ್ನೆ ಸರಿಯಾದ ಉತ್ತರ ಜೂನ್ 2026ರಲ್ಲಿ ಭಾರತದ ಆರ್ಥಿಕತೆ ಕುರಿತು ಉತ್ತಮ ಬೆಳವಣಿಗೆ ನಿರೀಕ್ಷೆ ವ್ಯಕ್ತಪಡಿಸಿದ ಸಂಸ್ಥೆ ವಿಶ್ವ ಬ್ಯಾಂಕ್. ಓಕೆ, ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ನೋಡೋಣ. ವಿಶ್ವ 10ನೇ ಪ್ರಶ್ನೆ ನೆನಪಿರಲಿ, ವಿಶ್ವ ರಕ್ತದಾನಿಗಳ ದಿನ ಯಾವಾಗ ಅಂತ ಕೇಳಿದ್ದಾರೆ ಅವರು. 10ನೇ ಪ್ರಶ್ನೆ ಜೂನ್ 12, ಜೂನ್ 14, ಜೂನ್ 16, ಜೂನ್ 18. 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಗೆಸ್ ಮಾಡಿ. ಜೂನ್ 14 ಏನಿದೆಯಲ್ಲ, ಇದು ವಿಶ್ವ ರಕ್ತದಾನಿಗಳ ದಿನ. ಬಹುಮುಖ್ಯವಾದಂಥವು ದಿನಾಚರಣೆಗಳ ಬಗ್ಗೆ ನೆನಪಿಟ್ಕೋಬೇಕು. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡೋಣ. ನೋಡ್ರಿ 11ನೇ ಕ್ವಶನ್ ನಂಬರ್ 11 ಇದು. ವಿಶ್ವ ಶರಣಾರ್ಥಿಗಳ ದಿನ ಓಕೆ ಯಾವಾಗ? 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜೂನ್ 18, ಜೂನ್ 20, ಜೂನ್ 22, ಜೂನ್ 24. ದ ರೈಟ್ ಆನ್ಸರ್ ಈಸ್ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜೂನ್ 20 ವಿಶ್ವ ಶರಣಾರ್ಥಿಗಳ ದಿನ. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಅಂಕಿ, ಇದು 12ನೇ ಪ್ರಶ್ನೆ ನೆನಪಿರಲಿ, ರಾಷ್ಟ್ರೀಯ ಅಂಕಿ ಅಂಶ ದಿನ ಯಾವಾಗ ಆಚರಿಸಲಾಗುತ್ತೆ? ಜೂನ್ 27, ಜೂನ್ 28, ಜೂನ್ 29. ದ ರೈಟ್ ಆನ್ಸರ್ ಈಸ್ ಜೂನ್ 29 ಸರಿಯಾದಂಥ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡಿ, 13ನೇ ಪ್ರಶ್ನೆ ಇದು. ಜೂನ್ 2026ರಲ್ಲಿ ಭಾರತದಲ್ಲಿ ಮಳೆ ಕೊರತೆಗೆ ಪ್ರಮುಖ ಕಾರಣವೆಂದು ಉಲ್ಲೇಖಿಸಲಾದ ಹವಾಮಾನ ವಿದ್ಯಮಾನ ಯಾವುದು? ಲಾ ನೀನಾ, ಎಲ್ ನೀನೋ, ಚಂಡಮಾರುತ, ಸುನಾಮಿ. 13ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎಲ್ ನ್ಯಾನೋ. ನೆಕ್ಸ್ಟ್ 14ನೇ ಪ್ರಶ್ನೆ. ಕ್ವಶನ್ ನಂಬರ್ 14 ಇದು. ಜೂನ್ 2026ರಲ್ಲಿ ಯಾವ ರಾಜ್ಯದ ಕ್ವೀನ್ ಪೈನಾಪಲ್ ಉತ್ಸವ ಸುದ್ದಿಯಲ್ಲಿತ್ತು? ಜೂನ್ 2026ರಲ್ಲಿ ಯಾವ ರಾಜ್ಯದ ಕ್ವೀನ್ ಪೈನಾಪಲ್ ಉತ್ಸವ ಸುದ್ದಿಯಲ್ಲಿತ್ತು ಅಂತ ಕೇಳಿದ್ರು. 14ನೇ ಪ್ರಶ್ನೆ ಯಾವುದು? ಅಸ್ಸಾಂ, ತ್ರಿಪುರ, ಕೇರಳ, ಮಣಿಪುರ. ಕ್ವಶನ್ ನಂಬರ್ 14ಗೆ ಸರಿಯಾದಂಥ ಉತ್ತರ ತ್ರಿಪುರ. ಆಪ್ಷನ್ ಬಿ ಸರಿಯಾದಂಥ ಉತ್ತರ, ಕ್ವೀನ್ ಪೈನಾಪಲ್ ಉತ್ಸವ ಸುದ್ದಿಯಲ್ಲಿತ್ತು. 15ನೇ ಪ್ರಶ್ನೆ. ಕ್ವಶನ್ ನಂಬರ್ 15 ಇದು. ಜೂನ್ 2026ರಲ್ಲಿ ಭಾರತದ ಯಾವ ಕ್ಷೇತ್ರಕ್ಕೆ ಮಳೆ ಕೊರತೆ ಪರಿಣಾಮ ಹೆಚ್ಚಾಗಿ ಕಂಡು ಬಂದಿತು? ಮಾಹಿತಿ ತಂತ್ರಜ್ಞಾನ. 15ನೇ ಪ್ರಶ್ನೆ ನೋಡ್ರಿ, ಕೃಷಿ, ಪ್ರವಾಸೋದ್ಯಮ, ಬ್ಯಾಂಕಿಂಗ್. ದ ರೈಟ್ ಆನ್ಸರ್ ಈಸ್ ಕೃಷಿ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 16 ಇದು. ವಿಶ್ವ ಸಾಗರ ದಿನ ಯಾವುದು? ಇಂಪಾರ್ಟೆಂಟ್, ನೆನ್ಪಿಡ್ಕೋಬೇಕು. ಕ್ವಶನ್ ನಂಬರ್ 16. ಜೂನ್ 6, ಜೂನ್ 8, ಜೂನ್ 12, ಜೂನ್ 10, ಜೂನ್ 12. ದ ರೈಟ್ ಆನ್ಸರ್ ಫಾರ್ ವಿಶ್ವ ಸಾಗರ ದಿನಾಚರಣೆ ಜೂನ್ 8. ಜೂನ್ 8ರಂದು ವಿಶ್ವ ಸಾಗರ ದಿನವನ್ನು ಸೆಲೆಬ್ರೇಷನ್ ಮಾಡ್ತಾರೆ. ನೆಕ್ಸ್ಟ್ 17ನೇ ಪ್ರಶ್ನೆ.
ಕ್ವಶನ್ ನಂಬರ್ 17 ಇದು. ವಿಶ್ವ ಆಹಾರ ಸುರಕ್ಷತಾ ದಿನ ಯಾವಾಗ ಅಂತ ಕೇಳ್ಯಾರ ಅವರು. ಯಾವಾಗ ವಿಶ್ವ ಆಹಾರ ಸುರಕ್ಷತಾ ದಿನ ಯಾವಾಗ? ಜೂನ್ 5, ಜೂನ್ 6, ಜೂನ್ 7, ಜೂನ್ 8. ಆಪ್ಷನ್ ಸಿ ಏನಿದೆಯಲ್ಲ ಇದು ಸರಿಯಾದಂಥ ಉತ್ತರ. ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ. ಇನ್ನು 18ನೇ ಪ್ರಶ್ನೆ. ಕ್ವಶನ್ ನಂಬರ್. ವಿಶ್ವ MSME ದಿನ ಯಾವಾಗ ಆಚರಿಸಲಾಗುತ್ತದೆ? 18ನೇ ಪ್ರಶ್ನೆಗೆ ಉತ್ತರ ಜೂನ್ 25, ಜೂನ್ 26, ಜೂನ್ 27, ಜೂನ್ 28. ಜೂನ್ 27ರಂದು ವಿಶ್ವ MSME ದಿನ ಆಚರಣೆ ಮಾಡಲಾಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 19. ವಿಶ್ವ ಕ್ಷುದ್ರ ಗ್ರಹ ಅಸ್ಟ್ರಾಯ್ಡ್ ದಿನ ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಜೂನ್ 30. ಎಸ್, ಕೊನೆಯ ಪ್ರಶ್ನೆ ನೋಡಿಬಿಡೋಣ ಏನಿದೆ. ಜೂನ್ 2026ರಲ್ಲಿ ಮಳೆ ಕೊರತೆಯಿಂದ ಯಾವ ಪ್ರಮುಖ ಬೆಳೆಗಳ ಬಿತ್ತನೆ ಮೇಲೆ ಪರಿಣಾಮ ಬೀರಿತು? ಭತ್ತ, ಜೋಳ, ಹತ್ತಿ, ಸೋಯಾಬೀನ್, ಕಾಫಿ ಮಾತ್ರ, ಚಹಾ ಮಾತ್ರ, ಕಬ್ಬು ಮಾತ್ರ. ದ ರೈಟ್ ಆನ್ಸರ್ ಈಸ್ ಜೂನ್ 2026ರಲ್ಲಿ ಮಳೆ ಕೊರತೆಯಿಂದಾಗಿ ಯಾವ ಪ್ರಮುಖ ಬೆಳೆಗಳಂತ ಹೇಳಿದ್ರೆ ಭತ್ತ, ಜೋಳ, ಹತ್ತಿ, ಸೋಯಾಬೀನ್ ಈ 4 ಬೆಳೆಗಳ ಮೇಲೆ ಪರಿಣಾಮ ಬೀರಿತು. ಆತ್ಮೀಯರೇ, ಪ್ರಮುಖ ದಿನಾಚರಣೆಗಳ ಬಗ್ಗೆ ಇನ್ನಷ್ಟು ಮಾಹಿತಿನ ಕಲೆಕ್ಟ್ ಮಾಡ್ರಿ. ಇಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕಾಗಲ್ಲ, ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತೀನಿ. ಪ್ರಮುಖ ದಿನಾಚರಣೆಗಳು ಸ್ಟೇಟ್ನಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥವಾಗಿರ್ಬೋದು, ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು, ಅವುಗಳ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಕನ್ಫರ್ಮ್ ಆಗಿ ಕೇಳ್ತಾರೆ. ಅದ್ರ ಬಗ್ಗೆ ನಾವು ನೆನ್ಪಿಟ್ಕೋಬೇಕು. ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಪ್ರಶ್ನೆಗಳನ್ನು ತಗೊಂಡು ಬರ್ಬೋದು, ಬಟ್ ಇನ್ನೂ ಕೆಮ್ಮು ಕಡಿಮೆ ಇಲ್ಲ. ನೆಕ್ಸ್ಟು ನಾಳೆ ಅಥವಾ ನಾಡ್ದು ಕಡಿಮೆ ಆದರೆ ಖಂಡಿತವಾಗಿ ಪ್ರತಿ ತರಗತಿಯಲ್ಲೂ ಕೂಡ 50 ಪ್ರಶ್ನೆಗಳನ್ನು ತಗೊಂಡು ಬಂದೇ ಬರ್ತೀನಿ, ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.